ಅಪ್ಪವ್ರ ಅವನ್ ಬಾಯಿಂದ ಏನ್ ಕೇಳ್ತೀರಿ ಅಪ್ಪರ? ಏನ್ ಕೇಳ್ತೀರಿ? ನೋಡ್ರಿಪ್ಪ, ನಿಮ್ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೇನ್ರಿ? ಇಲ್ಲ. ಸುತ್ತು 40 ಹಳ್ಳಿ ಜನರು ನಿಮ್ಮ ಹತ್ರ ಬಂದು ನ್ಯಾಯ ಕೇಳ್ತಾರ್ಯಪ್ಪ. ನೀವು ನ್ಯಾಯ ಮಾಡಿದ ಮ್ಯಾಲ ಮುಗಿದ್ ಹೋಯ್ತ್ರಿಯಪ್ಪ. ಸಾಕ್ಷಾತ್ ದೇವರು ನ್ಯಾಯ ಮಾಡಿದ ಹಂಗ. ಅಪ್ಪರ, ನಿಮ್ಮ ಮಣಿತನ ಹುಟ್ಟಿದ್ದು ಸುತ್ತ 40 ಹಳ್ಳಿ ಜನರು ನ್ಯಾಯ ಮಾಡಾಕ ಹುಟ್ಟೈತ್ರಿ. ನಿಮ್ಮನ್ನ ಹಿಡಿದ ನಿಮ್ಮ ಮುತ್ತಜ್ಜರಿಂದಲೂ ನ್ಯಾಯ ಮಾಡ್ತಾ ಬಂದ ಮಣಿತನಪ್ಪ ಇದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಧರ್ಮಾಪುರದ ನಿತ್ಯದ ಉಸಿರು. ಅಪ್ಪವ್ರ, ಇಂತಹ ನಾಡಿಗೆ ನಿಮ್ಮಂತ ದನಿಯರು ಹುಟ್ಟಿದ್ದು ನಮ್ ಪುಣ್ಯ ಅಂತ ನಾವು ತಿಳಿದಿದ್ದೀವ್ರಿ ಅಪ್ಪ. ಅಪ್ಪ, ನಿಮ್ಮಂತ ಮಣಿತನ ಜೀವಂತ ಇರುವವರೆಗೆ ನಮ್ಮಂತವ್ರ ಸುತ್ತು 40 ಹಳ್ಳಿ ಒಳಗ ನೆಮ್ಮದಿಯಿಂದ ಬದುಕಾಕಾಗ್ತೈತ್ರಿ. ನೆಮ್ಮದಿಯಿಂದ ಬದುಕಾಕಾಗ್ತೈತಿ. ಆದ್ರ ಇಂತಹ ದುಷ್ಟ ಈ ನೆಲದಾಗ ಹುಟ್ಟಬಾರ್ದಾಗಿತ್ರಿ ದನಿಯರ. ಇಂತಹ ದುಷ್ಟ ಈ ನೆಲದಾಗ ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು, ನಿನ್ನ ಮಾತು ಸತ್ಯ ಐತಿ ರುದ್ರ. ಇಂತಹ ಪಾಪಿಗೆ ತಕ್ಕ ಪ್ರಾಯಚಿತ್ತವಾಗ್ಲೇಬೇಕು ರುದ್ರ. ಹಾ, ಹೇ ಕಾಳ, ಜೀವತ್ತಿನಿಂದ ನೀನು ಈ ಊರಲ್ಲಿ ಬದುಕಬಾರ್ದು. ಊರ್ ಬಿಟ್ಟು ತೊಲಗಬೇಕು. ಹಾ, ಮತ್ತೆ ನೀನು ಈ ಊರಿಗೆ ಬರ್ಕೊಡ್ದು. ಒಂದ್ ವೇಳೆ ಮರಳಿ ಬಂದದ್ದು ಆದ್ರೆ ನೀನು ಕತ್ತರಿಸಿ ಹನುಮಪ್ಪನ ಗುಡಿ ಮುಂದ ಹೋತ್ ಹಾಕ್ಬೇಕಾಗುತ್ತ. ಐ ಕಾಳ, ಇದೇ ನಿನಗೆ ಕೊನೆಯ ಎಚ್ಚರಿಕೆ. ಹೋಗೋ, ಹೊರಟೋಗೋ, ಇಲ್ಲಿಂದ ಹೊರಟೋಗೋ. ಅಪ್ಪರ, ಇಂಥ ಚಿಕ್ಕ ವಯಸ್ಸಿನಾಗ ಎಂತ ಸಮಸ್ಯೆಗಳನ್ನು ಬಗೆಹರಿಸ್ತಿರಲ್ಲ. ದೊಡ್ಡ ದನಿಯರಂಗ ನಿಮ್ ಹತ್ರನೂ ದೊಡ್ಡ ಗುಣಾನ ಐತ್ರಿಪ್ಪ. ನಿಮ್ಮಂತ ಪುಣ್ಯವಂತರಿಗೆ ದೇವರು ಮಕ್ಕಳ ಸಂತಾನ ನೀಡ್ಲಾರ್ದು ದೊಡ್ಡ ಪಾಪಾರಿಯಪ್ಪ. ನಿಮ್ಮ ಹೊಟ್ಟೆಯಿಂದ ಒಂದ್ ಮಗು ಹುಟ್ಟಿದ್ರೆ ಸಾಕು ಅಂತ ನಿತ್ಯ ನಾನು ದೇವರಿಗೆ ಬೇಡ್ಕೊಳ್ತೀನಿ. ಸುಮ್ ಕುಂದ್ರ ಕಾಸು ಬರ್ಕೊಳ್ಳ.